ನಾವು ಕಲಬುರಗಿ ಇಂದಿರಾ ಕ್ಯಾಂಟೀನ್ಗೆ ಗ್ಯಾಸ್ ಸಂಕಷ್ಟ. ಗ್ಯಾಸ್ ಸಿಗದ ಹಿನ್ನೆಲೆಯಲ್ಲಿ ಸೌದೆ ಒಲೆಯಲ್ಲಿ ಅಡುಗೆಯನ್ನ ಮಾಡ್ತಾ ಇದ್ದಾರೆ. ಈ ಆಲ್ಟರ್ನೇಟಿವ್ ಆಗಿ ನೋಡಿದ್ದಾರೆ ಅವರು. ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ಲಿಕ್ಕೆ ಒಂದು ಅವಕಾಶನಾದರೂ ಇದೆಯಲ್ಲ, ಅದು ಮಾಡ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಸೌದೆ ಒಲೆಯಲ್ಲಿ ಮಕ್ಕಳಿಗೆ ಅಡುಗೆಯನ್ನ ಮಾಡಿಕೊಡ್ತಾ ಇದ್ದಾರೆ. ಸೌದೆ ಒಲೆಯ ಮೇಲೆ ಕೇವಲ ಉಪ್ಪಿಟ್ಟು ಮತ್ತೆ ರೈಸ್ ಬಾತನ್ನ ಮಾಡಲಾಗ್ತಾ ಇದೆ. ಎಷ್ಟೋ ಕಡೆ ಈಗ ಆಲ್ರೆಡಿ ಬಂದಾಗೋಗಿದ್ದಾವೆ. ಬಿಕಾಸ್ ಗ್ಯಾಸನ್ನೇ ಕಂಪ್ಲೀಟ್ಲಿ ಅವ್ರು ಡಿಪೆಂಡ್ ಆಗಿರುವಂಥ ಹಿನ್ನೆಲೆಯಲ್ಲಿ ಡಿಪೆಂಡೆನ್ಸಿ ತುಂಬ ಇದೆ ಹೋಟೆಲ್ಗಳಲ್ಲಿ. 90ಇಂದ 95%ವರೆಗೂ ಡಿಪೆಂಡೆನ್ಸಿ ಆನ್ ಗ್ಯಾಸ್ ಓನ್ಲಿ ಈಗ ಇರುವಂಥದ್ದು. ಸೊ ಹೀಗಾಗಿ ಗ್ಯಾಸ್ ಡಿಪೆಂಡೆನ್ಸಿ ಎಷ್ಟು ಮಟ್ಟಿಗೆ ಹೊಡ್ತಾ ಕೊಡ್ತಾ ಇದೆ ಅನ್ನುವಂಥದ್ದನ್ನ ಅಲ್ಲಿ ಯುದ್ಧ ಆಗ್ತಾ ಇದೆಯಲ್ಲ, ಇಲ್ಲಿ ಬೆಂಕಿ ಹಚ್ಚಕ್ಕಾಗ್ತಾ ಇಲ್ಲ. ಅಲ್ಲಿ ಬೆಂಕಿ ಹೊತ್ಕೊಂಡು ಉರಿತಾ ಇದೆ, ಇಲ್ಲಿ ಬೆಂಕಿ ಹಚ್ಚಕ್ಕಾಗ್ತಾ ಇಲ್ಲ ಒಲೆಯಲ್ಲಿ. ಕಲಬುರಗಿ ಇಂದಿರಾ ಕ್ಯಾಂಟೀನ್ಗೆ ಗ್ಯಾಸ್ ಸಂಕಷ್ಟ. ಗ್ಯಾಸ್ ಸಿಗದ ಹಿನ್ನೆಲೆಯಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಸೌದೆ ಒಲೆಯ ಮೇಲೆ ಕೇವಲ ಉಪ್ಪಿಟ್ಟು ಮತ್ತು ರೈಸ್ ಬಾತನ್ನು ಮಾಡಲಾಗ್ತಾ ಇದೆ. ಗ್ರಾಹಕರಿಗೆ ಕೊಡಲಾಗ್ತಾ ಇದೆ ಅದನ್ನು ಉಪ್ಪಿಟ್ಟು ಮತ್ತು ರೈಸ್ ಬಾತ್ ಮಾತ್ರ ಮಾಡಿ ಆದಷ್ಟು ಬೇಗ ಸಿಲಿಂಡರ್ ಅಭಾವ ಮುಗಿಸುವಂತೆ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದೆ. ಸರ್ಕಾರ ಏನು ಮಾಡಿಕೊಂಡ್ರು ಅಷ್ಟೇ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಯಾವ ರೀತಿಯಾಗಿದೆ ಗ್ರೌಂಡ್ ರಿಯಾಲಿಟಿ ಅನ್ನುವಂಥದ್ರ ಬಗ್ಗೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ. ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಬಿಸಿ ಈಗ ಅಡುಗೆ ಮನೆಗೂ ತಟ್ಟಿರುವಂಥದ್ದು. ಕಲಬುರಗಿಗೆ ಸಾಕಷ್ಟು ಕಡೆ ಅಡುಗೆ ಸಿಲಿಂಡರ್ಗಳು ಸಿಗದೇ ಇರುವಂತೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಈ ಒಂದು ಸಾರ್ವಜನಿಕ ಕಮರ್ಷಿಯಲ್ ಸಿಲಿಂಡರ್ ಅಲ್ಲದೆ ಸಾರ್ವಜನಿಕರು ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ತೊಂದರೆಗಳನ್ನು ಇಲ್ಲಿನ ಜನ ಅನುಭವಿಸ್ತಾರೆ. ಅದರಲ್ಲದೆ ಇಂದಿರಾ ಕ್ಯಾಂಟೀನ್ಗೂ ಈ ಒಂದು ಸಿಲಿಂಡರ್ ಬಿಸಿ ತಟ್ಟಿರುವಂಥದ್ದು. ನಾವೀಗ ಕಲಬುರಗಿಯ ಸರ್ಕಾರಿ ಆಸ್ಪತ್ರೆ ಬಳಿ ಇರುವಂಥ ಇಂದಿರಾ ಕ್ಯಾಂಟೀನ್ ಬಳಿ ಇದ್ದೀವಿ. ಇಲ್ಲಿ ಏನಂತಂದರೆ ಸಿಲಿಂಡರ್ ಸಿಗದೇ ಇರುವುದರಿಂದ ಸೌದೆ ಒಲೆ ಮೂಲಕ ಈಗ ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಕೂಡ ಸಾವಿರಾರು ಜನ ಕಲಬುರಗಿ ಈ ಸರ್ಕಾರಿ ಆಸ್ಪತ್ರೆಗೆ ಬಂದು ಈ ಒಂದು ಇಂದಿರಾ ಕ್ಯಾಂಟೀನ್ನಲ್ಲಿ ಊಟನ ಮಾಡ್ತಿದ್ರು. ಆದರೆ ಇತ್ತೀಚೆಗೆ ಏನಂತಂದ್ರೆ ಸಿಲಿಂಡರ್ ಅಭಾವದಿಂದಾಗಿ ಸಾಕಷ್ಟು ತೊಂದರೆ ಆಗ್ತದೆ. ಬೆಳಗಿನ ತಿಂಡಿಗೂ ಕೂಡ ಈಗ ಜನರಿಗೆ ತಿಂಡಿ ಮಾಡೋಕ್ಕಾಗದೆ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಯಾಕಂತಂದ್ರೆ ಪ್ರತಿದಿನ ಕೂಡ ವಿವಿಧ ಬಗೆಯ ತಿಂಡಿಗಳನ್ನು ಮಾಡಿ ಜನರಿಗೆ ಕೊಡ್ತಾ ಇದ್ರು. ಆದರೆ ಈ ಒಂದು ಸಿಲಿಂಡರ್ ಸಿಗದೇ ಇರುವುದರಿಂದ ಸೌದೆ ಮೇಲೆ ಏನು ಅಡುಗೆ ಮಾಡೋದ್ರಿಂದ ಸಾಕಷ್ಟು ತೊಂದರೆ ಆಗುತ್ತೆ. ಹಾಗಾಗಿ ಈ ಏನಂತಂದ್ರೆ ಒಂದೆರಡು ಉಪ್ಪಿಟ್ಟು ಮತ್ತೆ ಪಲಾವ್ ರೈಸ್ ಈ ರೀತಿ ಒಂದು ಬಗಾರ ರೈಸನ್ನು ಮಾಡೋದ್ರ ಮೂಲಕ ಇಲ್ಲಿನ ಏನು ರೋಗಿಗಳ ಸಂಬಂಧಿಕರು ಬರ್ತಾರೆ, ರೋಗಿಗರ ಜೊತೆಯಲ್ಲಿ ಬಂದಂಥವ್ರಿಗೆ ಈಗ ಊಟನ ನೀಡ್ತಾ ಇರುವಂಥದ್ದು. ಇದು ಏನಂತಂದ್ರೆ ಬೆಳಗ್ಗೆಯಿಂದಲೂ ಕೂಡ ಸೌದೆ ಮೇಲೆ ಈಗ ಅಡುಗೆಯನ್ನು ತಯಾರು ಮಾಡ್ತಾ ಇರುವಂಥದ್ದು. ಇದು ಏನಂತಂದ್ರೆ ಸಾಕಷ್ಟು ಏನು ಕಲಬುರಗಿ ನಗರದಲ್ಲಿ ಸಿಲಿಂಡರ್ ಓಡಾಡಿದ್ರು ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ತೊಂದರೆಯನ್ನು ಆಗ್ತಾ ಇದೆ ಅಂತ ಈ ಒಂದು ಇಂದಿರಾ ಕ್ಯಾಂಟೀನ್ ಅವ್ರು ಹೇಳ್ತಾ ಇರುವಂಥದ್ದು. ಏನಂತಂದ್ರೆ ಈಗ ಮಧ್ಯಾಹ್ನದ ಊಟಕ್ಕೂ ಕೂಡ ಈಗ ಸೌದೆ ಒಲೆ ಮೇಲೆ ಈಗ ಅಡುಗೆಯನ್ನು ಮಾಡ್ತಾ ಇರುವಂಥದ್ದು. ಈಗ ಈ ಒಂದು ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ ನಮ್ಮಂದರಿಗಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಈಗ ಎಷ್ಟು ದಿನ ಆಯಿತು ನೀವು ಈ ರೀತಿ ಒಂದು ಅಡುಗೆ ಮಾಡ್ತಾ ಇದ್ರಿ? ಏನೇನೇನ ತೊಂದರೆ ಆಗ್ತದೆ ಸಿಲಿಂಡರ್ದಲ್ಲಿ? ಸರ್, 2-3 ದಿನದಿಂದ ಸೌದೆ ಉಪಯೋಗಿಸಿ ಅಡುಗೆ ಮಾಡ್ತಾಯಿದ್ವಿ ನಾವು. ಸೌದೆಯಿಂದ ಇಡ್ಲಿ, ದೋಸೆ, ಪೂರಿ ಮಾಡೋಕ್ಕಾಗ್ತಾಯಿಲ್ಲ. ಕೇವಲ ಉಪ್ಪಿಟ್ಟು, ಆಮೇಲೆ ರೈಸ್ ಬಾತು, ಅವಲಕ್ಕಿ 3 ಐಟಮ್ ಮಾತ್ರ ಕೊಡ್ತಾಯಿದ್ವಿ ನಾವು. ಇಲ್ಲೇ ರೋಗಿಗಳಿಗೆ ಇಡ್ಲಿ ಬೇಕಂತ ಜನ ಇಲ್ಲೇ ವಾದ ಮಾಡ್ತಾಯಿದ್ದಾರೆ. ಹೀಗಾಗಿ ನಮಗೆ ಭಾಳ ತೊಂದರೆ ಆಗಿದೆ ಇಲ್ಲಿ. ಈಗ ನೀವು ಸಿಲಿಂಡರ್ ಸಾಕಷ್ಟು ಇದು ಪ್ರತಿ ಸಾರಿ ತಂದು ಕೊಡ್ತಾಯಿದ್ರು, ಯಾಕೆ ಏನು ಅಭಾವದ ಅಂತ ಏನು? ನಮ್ಮ ಕಡೆ ಸ್ಟಾಕ್ ಇಲ್ಲ, ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಸರ್ ಅವರು. ಇಂಡಿಯನ್ ಗ್ಯಾಸ್ದವರು ಮ್ಯಾನೇಜರ್ ಮೀಟಾಗಿ ಕೇಳಿದ್ರೆ ಇಲ್ಲ, ನಮ್ಮ ಹತ್ರ ಸ್ಟಾಕ್ ಇಲ್ಲ, ಕೊಡೋಕ್ಕಾಗಲ್ಲ ಅಂತೇಳಿ ಹೇಳ್ತಾರೆ ಸರ್. ನೀವು ಪ್ರತಿನಿತ್ಯ ಎಷ್ಟು ಸಿಲಿಂಡರ್ನ ಯೂಸ್ ಮಾಡ್ತಾ ಇದ್ರಿ? ಪ್ರತಿನಿತ್ಯ 2-3 ಸಿಲಿಂಡರ್ ಯೂಸ್ ಮಾಡ್ತೀವಿ ಸರ್ ನಾವು. ಇವಾಗ ಕೇವಲ 1 ಕೊಡ ಅಂದರೆ 1 ಕೊಡೋಕ್ಕಾಗ್ತಾಯಿಲ್ಲ ಅಂತ ಸರ್. ಸೌದೆ ಮೇಲೆ ಈಗ ಅಡುಗೆ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ.